ನಾಳೆ ಇಳಕಲ್ ನಗರದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವ. ಇಳಕಲ್ ನಗರದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ದೇವಸ್ಥಾನದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವವನ್ನು ಆಚರಿಸಲಾಗುವುದು. ಹೀಗಾಗಿ ಸಮಸ್ತ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಬೋವಿ ಸಮಾಜದ ಯುವ ಮಿತ್ರರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ಇಳಕಲ್ ನಗರದಲ್ಲಿ ನಡೆಯಲಿರುವ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವದ ಕುರಿತಾದ ಈ ಮಾಹಿತಿ ತುಂಬಾ ಸಂತೋಷದಾಯಕವಾಗಿದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೂ ಇನ್ನು ಸಮಾಜ ಸೇವಕರು ಭಾಗವಹಿಸುವವರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವಕ್ಕೆ ಆಧಾರದ ಆಹ್ವಾನ. ಇಳಕಲ್ ನಗರದ ಸಮಸ್ತ ಭಕ್ತಾದಿಗಳಿಗೆ ಮತ್ತು ನಾಗರಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಜಗಜ್ಯೋತಿ ಬಸವಣ್ಣನವರ ಸಮಕಾಲೀನರು, ಮಹಾನ್ ಕಾಯಕ ಯೋಗಿಗಳಾದ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ 853ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ದೇವಸ್ಥಾನ, ಇಳಕಲ್. ಜನವರಿ 14, 2025ರಂದು ಭೋವಿ ಸಮಾಜದ ಯುವ ಮಿತ್ರರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ. ಕಾಯಕವೇ ಕೈಲಾಸವೆಂದು ನಂಬಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಸಿದ್ದರಾಮೇಶ್ವರರ ತತ್ವಗಳು ನಮಗೆಲ್ಲರಿಗೂ ದಾರಿದೀಪ. ಈ ಮಹತ್ ಕಾರ್ಯಕ್ರಮದಲ್ಲಿ ಇಳಕಲ್ ನಗರದ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕು ಎಂದು ಭೋವಿ ಸಮಾಜದ ಯುವ ಮಿತ್ರರು ಪತ್ರಿಕಾಗೋಷ್ಠಿಯ ಮೂಲಕ ಪ್ರೀತಿಯಿಂದ ವಿನಂತಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರದ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ವಡ್ಡರ್ ಪ್ರೀಮಿಯರ್ ಲೀಗ್ ಅನ್ನ ಸೀಸನ್ ನಂಬರ್ 4 ಇದೇ ರೀತಿಯಾಗಿ ಎಲ್ಲ ಸಮಾಜದ ಬಂಧು ಬಾಂಧವರು ಎಲ್ಲರೂ ಕೂಡಿ ಹುಡುಗರು ಎಲ್ಲರೂ ಸೇರಿಸಿ ಆಟವನ್ನು ಆಡ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ 4ನೇ ಸರಿಯಾಗಿ ಸೀಸನ್ 4 ಅಂತೇಳಿ ಭೂಮಿ ಹುಡುಗರೆಲ್ಲರೂ ಸೇರಿಸಿಕೊಂಡು ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಮತ್ತು ಜಾತ್ರಾ ಮಹೋತ್ಸವ ನಾಳೆ ದಿವಸ ಸಂಕ್ರಾಂತಿಯ ಶುಭಾಶಯಗಳು. ಆಮೇಲೆ ಅದೇ ರೀತಿಯಾಗಿ ಎಲ್ಲರೂ ಸಂಕ್ರಾಂತಿ ಸಿದ್ದರಾಮೇಶ್ವರನ ಫೋಟೋ ಮೆರವಣಿಗೆ ಮತ್ತು ಅದೇ ರೀತಿ ದೇವಸ್ಥಾನದ ಮುಂದೆ ಕಾರ್ಯಕ್ರಮ ಎಲ್ಲ ವಿಜೃಂಭಣೆಯಿಂದ ಸಾಗುತ್ತದೆ. ಅದೇ ರೀತಿ ಎಲ್ಲರೂ ಅಲ್ಲಿ ಬಂದು ಇದು ಪ್ರವೇಶಿಸಿ ಎಲ್ಲರೂ ಅದನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಬೇಕಂತಂದು ಮತ್ತೆ ಶಿವಯೋಗಿ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಈ ಒಂದು ಇಳಕಲ್ ನಗರಿನ ಯುವ ಮಿತ್ರರೆಲ್ಲ ಸೇರಿಕೊಂಡು ಇದೇ ತಿಂಗಳು 7ನೇ ತಾರೀಕಿನಿಂದ ಭೋವಿ ಪ್ರೀಮಿಯರ್ ಲೀಗ್ ಅಂತಂದು ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿದ್ದು, ಪ್ರತಿದಿನ 4 ಪಂದ್ಯಗಳನ್ನು ಈ ಒಂದು ಟೂರ್ನಮೆಂಟ್ನಲ್ಲಿ ನಡೆಸುತ್ತಿದ್ದು, ಈ ಒಂದು ಕಾರ್ಯಕ್ರಮ ಇಷ್ಟು ದಿನ ಅದ್ಧೂರಿಯಾಗಿ ನಡೆದದ. ಮತ್ತೆ ಅದೇ ತರನಾಗಿ ಈ ಒಂದು ಪ್ರೀಮಿಯರ್ ಲೀಗಿನ ಅಂತಿಮ ಪಂದ್ಯ ದಿನಾಂಕ 14/1/2026 ಬುಧವಾರದಂದು ಅಂತಿಮ ಪಂದ್ಯ ಜರುಗಲಿದ್ದು, ಆ ಒಂದು ಅಂತಿಮ ಪಂದ್ಯದ ಮುಗಿದ ನಂತರ ಅದೇ ದಿನ ಅಂದರೆ ನಾಳೆ ನಮ್ಮ ಸಮಾಜದ ಕುಲಗುರುಗಳಾದಂಥ ಶ್ರೀ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವದ ಕಾರ್ಯಕ್ರಮ ಇದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪ್ರಶಸ್ತಿಗಳನ್ನು ಕೊಡುವುದಾಗಿ ಒಂದು ನಮ್ಮ ಯುವ ಮಿತ್ರರು ತೀರ್ಮಾನ ಮಾಡಿಕೊಂಡಾರ. ಅದಕ್ಕಾಗಿ ಇಳಕಲ್ ನಗರದ ಸಮಸ್ತ ಭೋವಿ ಸಮಾಜದ ಎಲ್ಲ ಯುವ ಮುಖಂಡರು, ತಾಯಂದಿರು, ಅಕ್ಕಂದಿರು, ಅಣ್ಣ ತಮ್ಮಂದಿರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಪ್ರತಿ ವರ್ಷದಂತೆ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಈ ಒಂದು ಟೂರ್ನಮೆಂಟ್ ನಡೀತಾ ಇರೋದು ಒಂದು ಖುಷಿಯ ಸಂಗತಿ. ಯಾಕಂದ್ರೆ ಒಂದು ಪಂದ್ಯ ನಡಿಬೇಕಾದ್ರೆ ಅಲ್ಲಿ ಸಮಾಜ ಒಂದು ಸಂಘಟನೆ ಐತಿ ಅಂತ ಅರ್ಥ. ಸಮಾಜದವರೆಲ್ಲ ಒಗ್ಗೂಡಿಕೊಂಡು ಎಲ್ಲ ಒಂದು ಕುಟುಂಬದ ಸದಸ್ಯರಾಗಿ ನಾವು ನೀವು ಅಣ್ಣತಮ್ಮರಂತಂದು ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರಲ್ಲ, ಅದು ಬಹಳ ಖುಷಿಯ ಸಂಗತಿ. ಅದೇ ತರನಾಗಿ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಒಂದು
ಮನವಿ ಏನಂದ್ರೆ ಆ ಒಂದು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಸಿದ್ದರಾಮೇಶ್ವರ ಪ್ರೀಮಿಯರ್ ಲೀಗ್ ಈ ಸೀಸನ್ 4 ನಡೆದೈತಿ. ಇದು ಕಂಟಿನ್ಯೂ ಆಗಿ 100 ಸೀಸನ್ಗಳಾಗಲಿ ಅಂತೇಳಿ ನಾ ಈ ವೇದಿಕೆ ಮೂಲಕ ಹೇಳಲು ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಯುವಕರು ದುಡಿದು ಕಾಸಿ ಇಷ್ಟೆಲ್ಲ ಮಾಡಿ ಈ ಥರ ಆಟ ಆಡ್ತಾರೆ ಅನ್ನೋದಂದ್ರೆ ನಮ್ಗೆ ವಿಚಿತ್ರ ಆಗುತ್ತೆ. ಈ ಕ್ರೀಡೆ ಹೀಗೆ ಮುಂದುವರಿಲಿ, 100 ಸೀಸನ್ ಆಗಲಿ, ಆ ಸಿದ್ದರಾಮೇಶ್ವರ ನಮಗೆ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ನಾಳೆ ದಿನ ಜಾತ್ರೆ ಇರೋ ಕಾರಣ ಯಾವುದೇ ಗಲಾಟೆ ತೊಂದರೆಗಳಾಗದಂತೆ ನೀವೆಲ್ಲ ಯುವಕರು ಇಷ್ಟು ದಿನ ಏನಿತ್ತು ಒಡ್ರು ಕೂಡಿ ಕೆಟ್ರು ಅನ್ನೋದಿತ್ತು. ಈಗ ಎಲ್ಲರೂ ನಾವು ಒಗ್ಗಟ್ಟಾಗಿ ಯಾವುದೇ ತೊಂದರೆ ಆಗಲಾರ್ದಂಗ ಜಾತ್ರೆಯನ್ನು ನಾವು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕು. ಎಲ್ಲ ಯುವಕರಿಗೆ ನಿಮ್ಮ ಕೈಯಾಗ ಐತಿ. ಈ ಒಂದು ಜಾತ್ರೆ ನಡೆಸ್ಕೊಳ್ಳಿ ಯಶಸ್ವಿಯಾಗಂದು ಇಲ್ಲಿ ಇರುವಂತ ಪ್ರತಿಯೊಬ್ಬರು ಯುವಕರು ಹಿರಿಯರು ಎಲ್ಲರ ಕಾರಣ. ಆದ್ದರಿಂದ ಏನೇ ತೊಂದರೆ ಆದ್ರೂ ನೀವೇ ಯುವಕರು ಮುಂದಿಂತು ಯಾವುದೇ ಜಾತ್ರೆಗೆ ತೊಂದರೆ ಆಗಲ್ಲ ಅಂತ ನೀವೇ ನಡೆಸ್ಕೊಡಿ ಅಂತ ಕೇಳಿ ನಾಳೆ ದಿನ ಎಲ್ಲರೂ ಬರ್ಬೇಕಾಗಿ ನನ್ನ 2 ಮಾತುಗಳನ್ನು ಬೋವಿ ವಡ್ಡರ್ ಪ್ರೀಮಿಯರ್ ಲೀಗ್ ಸೀಸನ್ 4 ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ಪ್ರೇಕ್ಷಕರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತಾ ನಾಳೆ ಕೊನೆಯ ಫೈನಲ್ ಪಂದ್ಯ ಇರುತ್ತದೆ. ಎಲ್ಲ ಕ್ರೀಡಾಪಟುಗಳು ಇಷ್ಟು ದಿವಸ ತಾವು ಶಿಸ್ತುಬದ್ಧವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಡಿದ್ದೀರಿ. ಕೊನೆಯ ಫೈನಲ್ ಅನ್ನು ತಾವು ಶಿಸ್ತಿನಿಂದ ಈ ಸೀಸನ್ 4 ಯಶಸ್ವಿಯಾಗಿ ಘೋಷಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಮ್ಮ ಸಿದ್ದರಾಮೇಶ್ವರ ಬೋವಿ ವಡ್ಡರ್ ಸಮಾಜ ವತಿಯಿಂದ ಅವರಿಗೆ ತಾವು ಕೋರಲಾಗಿದೆ. ನಾಡಿನ ಸಮಸ್ತ ಜನತೆಗೆ ನಾಳೆ ನಡೆಯಲಿರುವ 853ನೇ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಯ ಜಯಂತಿಯನ್ನು ತಾವೆಲ್ಲರೂ ಅತಿ ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ನಾಡಿನ ಜನತೆಯಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಈ ಇಳಕಲ್ನಲ್ಲಿ ನಾಳೆ ನಡೆಯುವ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಅದೇ ರೀತಿ ಸಿದ್ದರಾಮೇಶ್ವರ ಜಯಂತಿಯ ಮೆರವಣಿಗೆಯಲ್ಲಿ ಮತ್ತು ಜಾತ್ರೆಯಲ್ಲಿ ಸಮಸ್ತ ಇಳಕಲ್ ಜನತೆ ಹಾಗೂ ಸಮಸ್ತ ಬೋವಿ ಜನತೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ಬೋವಿ ಪ್ರೀಮಿಯರ್ ಲೀಗ್ ಸೀಸನ್ 4ನ ಈ ಕಾರ್ಯಕ್ರಮವನ್ನು ಯುವಕರು ಅತ್ಯಂತ ಉತ್ಸಾಹಿಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಂತಿಮ ಘಟ್ಟ ಅಂದರೆ ಫೈನಲ್ ನಾಳೆ ನಡೆಯಲಿದೆ. ಅದೇ ರೀತಿಯಾಗಿ ಸಮಸ್ತ ಎಲ್ಲ ಇಳಕಲ್ ಆಟಗಾರರು ಭಾಗವಹಿಸಿ ಈ ಫೈನಲ್ ಅನ್ನು ವೀಕ್ಷಿಸಿ ಮತ್ತೆ ಜಯಂತಿಯಲ್ಲಿ ಭಾಗವಹಿಸಿ ನಾಳೆ ನಡೆಯಲಿರುವ ಈ ಸಿದ್ದರಾಮೇಶ್ವರ ಜಯಂತಿಯನ್ನು ಯಶಸ್ವಿಯಾಗಿ ವಿಜೃಂಭಣೆಯಿಂದಾಗಿ ನಡೆಸಬೇಕಂತೇಳಿ ನಾಡಿನ ಜನತೆಗೆ ಮತ್ತು ಇಳಕಲ್ ಜನತೆಗೆ ಮತ್ತೊಮ್ಮೆ ನಾನು ವಿನಂತಿಸಿದ್ದೆ. ಈಗ ನನ್ನ ಮಾತು ವಿನಂತಿ ನೀಡುತ್ತೇನೆ.